ಬೆಂಗಳೂರಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸುವ ಪ್ಲಾನ್ಗೆ ಸಂಬಂಧಪಟ್ಟಂತೆ ಈ ಶುಲ್ಕದ ವಿಚಾರವಾಗಿ ಸಿಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರ ಬರೆದಿದ್ದಾರೆ. ಮನೆ ಮುಂದೆ ವಾಹನಗಳಿಗೆ ಅಂದ್ರೆ ಪಾರ್ಕಿಂಗ್ ಮಾಡಿದ್ರೆ ಮನೆ ಮುಂದೆ ವಾಹನಗಳಿಗೆ ಅದಕ್ಕೆ ಶುಲ್ಕ ವಿಧಿಸಬಾರದು ಅಂತ ಸಲಹೆ ಕೊಟ್ಟಿದ್ದಾರೆ. ವಾಹನ ನಿಲುಗಡೆಗೆ ಸಂಬಂಧಪಟ್ಟ ಹಾಗೆ ಹೊಸ ನಿಯಮವನ್ನು ಪ್ರಸ್ತಾಪಿಸಲಾಗಿದೆ. ವಾರ್ಷಿಕ 15,000ದಿಂದ 25,000ದವರೆಗೆ ಶುಲ್ಕ ವಿಧಿಸುವ ಪ್ರಸ್ತಾವನೆ ಏನಿದೆ, ಇದಕ್ಕೆ ಸಾರ್ವಜನಿಕರಿಂದ ವಿವಿಧ ಅಭಿಪ್ರಾಯಗಳು, ಆತಂಕಗಳು ವ್ಯಕ್ತ ಆಗ್ತಾ ಇದೆ. ಸಂಚಾರ ಸಮಸ್ಯೆ ಜೊತೆಗೆ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಪರಿಗಣಿಸೋದು ಅಗತ್ಯ. ವಸ್ತುಗಳ ಬೆಲೆ ಏರಿಕೆ ನಡುವೆ ಮತ್ತೊಂದು ಇದು ಹೊರೆಯಾಗೋ ಸಾಧ್ಯತೆ ಇದೆ ಅನ್ನುವಂಥ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪಾರ್ಕಿಂಗ್ ಮಾಡೋದು, ಮನೆ ಮುಂದೆ ಪಾರ್ಕಿಂಗ್ ಮಾಡಿಕೊಂಡ್ರೆ ಅದಕ್ಕೂ ಶುಲ್ಕ ಕಟ್ಟಬೇಕು ಅಂತ ಬೆಂಗಳೂರಲ್ಲಿ ಸರ್ಕಾರದ ಹೊಸ ಪ್ಲ್ಯಾನು ಶುಲ್ಕ ವಿಧಿಸೋದಕ್ಕೆ. ಇದು ಸರಿ ಹೋಗೋದಿಲ್ಲ, ಇದು ಸರಿ ಅಲ್ಲ ಅಂತ ಹೇಳಿ ಸಲಹೆ ರೂಪದಲ್ಲಿ ಪತ್ರ ಬರೆದಿದ್ದಾರೆ.